BA, BSc, BCom, BBA, BCA ಮತ್ತು BSWನ ಮೊದಲನೆಯ ಸೆಮಿಸ್ಟರ್ನ ಭಾರತದ ಸಂವಿಧಾನದ ಕಡ್ಡಾಯ ವಿಷಯದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಹಿಂದಿನ ಕ್ಲಾಸಿನಲ್ಲಿ ನಾವುಗಳು ಮೂಲಭೂತ ಹಕ್ಕುಗಳ ಅರ್ಥ, ಮಹತ್ವ ಮತ್ತು ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಂದು ಸಮಾನತೆಯ ಹಕ್ಕು ಮತ್ತು ಸಮಯ ಸಿಕ್ಕರೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಚರ್ಚೆ ಮಾಡೋಣ. ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಸಂವಿಧಾನದ 3ನೇ ಅಧ್ಯಾಯ 12ರಿಂದ 35ರವರೆಗಿನ ವಿಧಿಗಳು ನಮಗೆ 7 ಹಕ್ಕನ್ನು ನೀಡಿದೆ. ಮೂಲ ಸಂವಿಧಾನದಲ್ಲಿ ನಮಗೆ 7 ಹಕ್ಕುಗಳಿದ್ದವು. ಆದರೆ ಇಂದು ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿ ಉಳಿಯದೆ ಸಾಮಾನ್ಯ ಹಕ್ಕಾಗಿ ಉಳಿದಿರುವುದರಿಂದ ಭಾರತದ ಸಂವಿಧಾನದ ವಿದ್ಯಾರ್ಥಿಗಳಾದ ನಾವುಗಳು 7 ಹಕ್ಕುಗಳಿವೆ ಎಂದು ಹೇಳ್ತಾ ಇದ್ದೀವಿ. ಈ ಮೂಲಭೂತ ಹಕ್ಕುಗಳನ್ನು ಅಧ್ಯಯನ ಮಾಡುವಂತಹ ಸಮಯದಲ್ಲಿ ಅವುಗಳನ್ನು ವಿವಿಧ ಹಂತಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟ ವಿಧಿಗಳ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಇಲ್ಲಿ ನೀಡಬೇಕಾಗ್ತಾ ಇದೆ ಅನ್ನೋದನ್ನು ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು. ಕೇವಲ ನಿಮ್ಮ ಮೊದಲನೇ ವರ್ಷದ ಪದವಿಯ ದೃಷ್ಟಿಯಿಂದ ಮಾತ್ರ ಇವುಗಳನ್ನು ಅಧ್ಯಯನ ಮಾಡದೆ, ನಿಮ್ಮ ಭವಿಷ್ಯದ ದೃಷ್ಟಿಯಿಂದ, ನಿಮ್ಮ ಜೀವನಕ್ಕೆ ಅನ್ವಯವಾಗುವ ದೃಷ್ಟಿಯಿಂದ ಈ ಹಕ್ಕುಗಳನ್ನು ಹೆಚ್ಚು ಗಮನ ಕೊಟ್ಟು ಅಧ್ಯಯನ ಮಾಡಬೇಕು. ಇನ್ ದ ಸೆನ್ಸ್, ಯು ಹ್ಯಾವ್ ಟು ಸ್ಟಡಿ ದೀಸ್ ರೈಟ್ಸ್ ಸೀರಿಯಸ್ಲಿ ಬಿಕಾಸ್ ದೇ ಆರ್ ವೆರಿ ಯೂಸ್ಫುಲ್ ಫಾರ್ ಯು ಇನ್ ಫ್ಯೂಚರ್ ಕೋರ್ಸ್ ಆಫ್ ಟೈಮ್ ಫಾರ್ ಯು, in your career, in your life, in your service. So you have to study them seriously, not only from examination point of view. You have to study them from individual point of view also. ಈ ಮೂಲಭೂತ ಹಕ್ಕುಗಳನ್ನು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡದೆ, ಇದರಿಂದ ನಮ್ಮ ವೈಯಕ್ತಿಕ ಜೀವನವನ್ನು ಯಾವ ರೀತಿ ಸುಧಾರಿಸಿಕೊಳ್ಳಬಹುದು, ರಕ್ಷಿಸಿಕೊಳ್ಳಬಹುದು, ಬೆಳೆಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ಅಧ್ಯಯನ ಮಾಡುವುದು ಒಳ್ಳೆಯದು. ಮಿತ್ರರೇ, ಮೂಲಭೂತ ಹಕ್ಕುಗಳಲ್ಲಿ ಮೊದಲನೆಯ ಹಕ್ಕಾದ ಸಮಾನತೆಯ ಹಕ್ಕಿನ ಬಗ್ಗೆ ಮೊದಲು ಚರ್ಚೆ ಮಾಡೋಣ. ಸಂವಿಧಾನ ಭಾರತದ ಎಲ್ಲ ನಾಗರಿಕರಿಗೆ ಸಮಾನತೆಯ ಹಕ್ಕನ್ನು ನೀಡಿದ್ದು, ಈ ಸಮಾನತೆಯ ಹಕ್ಕು ಸಂವಿಧಾನದ 14ರಿಂದ 18ರವರೆಗಿನ ವಿಧಿಗಳಲ್ಲಿ ಬರ್ತಾ ಇದೆ. ರೈಟ್ ಟು ಇಕ್ವಾಲಿಟಿ ವಿ ಕಾಲ್ ಇಟ್. ಆರ್ಟಿಕಲ್ 14 to 18 ಡೀಲ್ಸ್ ವಿತ್ ರೈಟ್ ಟು ಇಕ್ವಾಲಿಟಿ. ಸಂವಿಧಾನದ 14ರಿಂದ 18ರವರೆಗಿನ ವಿಧಿಗಳು ಸಮಾನತೆಯ ಹಕ್ಕನ್ನು ನಮಗೆ ನೀಡುತ್ತವೆ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಇವು ಪ್ರಜಾಪ್ರಭುತ್ವದ 3 ಬುನಾದಿಗಳು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಪ್ರಜಾಪ್ರಭುತ್ವ ಸಮಾನರ ಸಮಾಜದಲ್ಲಿ ಮಾತ್ರ ಬಾಳಿ ಬದುಕಬಹುದು. ಈ ಪ್ರಜಾಪ್ರಭುತ್ವ ಬಾಳಬೇಕಾದ್ರೆ, ಬೆಳೆಯಬೇಕಾದ್ರೆ, ಬದುಕಬೇಕಾದ್ರೆ ಆ ಸಮಾಜದಲ್ಲಿ ಸಮಾನತೆ ಅವಶ್ಯಕ. ಸಮಾನತೆ ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಮಿತ್ರರೇ, ನಮ್ಮ ಭಾರತದ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದಂಥ ಪರಿಸ್ಥಿತಿಯಲ್ಲಿ ನಾವೇನೇನು ಕಾಣ್ತಾ ಇದ್ದೀವಪ್ಪ ಅಂತಂದರೆ, ನಮ್ಮ ಸಮಾಜ ಅಸಮಾನತೆಯಿಂದ ತುಂಬಿ ಹೋಗಿತ್ತು. ವರ್ಗ, ವರ್ಣ, ಜಾತಿ, ಧರ್ಮ ಇವುಗಳ ಆಧಾರದ ಮೇಲೆ ನಮ್ಮ ಸಮಾಜ ಒಂದಿಷ್ಟು ಅಂತಸ್ತುಗಳನ್ನು ನಿರ್ಮಾಣ ಮಾಡಿತ್ತು. ಸಮಾನರ ಸಮಾಜ ನಮ್ಮಲ್ಲಿ ಇರಲಿಲ್ಲ. ಇಂಥ ಒಂದು ಅಸಮಾನ ಸಮಾಜದಲ್ಲಿ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯವಿಲ್ಲವೆಂದು ಮನಗಂಡಂಥ ನಮ್ಮ ಸಂವಿಧಾನ ರಚನಾಕಾರರು ಮೊದಲನೆಯದಾಗಿ ಪ್ರಜೆಗಳಿಗೆ ಸಮಾನತೆಯ ಹಕ್ಕನ್ನು ನೀಡ್ತಾ ಇದ್ದಾರೆ. ಈ ಸಮಾನತೆಯ ಹಕ್ಕು ಯಾಕೆ ಬೇಕು ನಮಗೆ?
ನಾನು ಆಗಲೇ ಹೇಳಿದೆ, ಪ್ರಜಾಪ್ರಭುತ್ವ ಬಾಳಬೇಕಾದ್ರೆ, ಬದುಕಬೇಕಾದ್ರೆ ಅಲ್ಲಿ ಸಮಾನತೆ ಇರಬೇಕು. ಯಾವಾಗ ಎಲ್ಲ ಜನರು ಸಮಾನರು, ಎಲ್ಲರಿಗೂ ಸಮಾನ ಗೌರವ ಇದೆ, ಎಲ್ಲರಿಗೂ ಸಮಾನ ಅಧಿಕಾರ ಇದೆ, ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ ಇದೆ ಅನ್ನುವ ಭಾವನೆ ಬರ್ತಾ ಇದೆ, ಆವಾಗ ಸಮಾಜದಲ್ಲಿ ಸಮಾನತೆ ಬಂದು ರಾಷ್ಟ್ರದ ಏಕತೆ ಮತ್ತು ಐಕ್ಯತೆಗೆ ಪೂರಕವಾಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಮಿತ್ರರಿಗೆ ಒಂದೊಂದಾಗಿ ಈ 14ರಿಂದ 18 ವಿಧಿಗಳು ನಮಗೆ ಯಾವ ಸ್ವಾತಂತ್ರ್ಯಗಳ, ಯಾವ ಸಮಾನತೆಯನ್ನು ನೀಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೆಯದು 14ನೇ ವಿಧಿ, ದೇಶದಲ್ಲಿ ವಾಸಿಸುವ ಎಲ್ಲರೂ ಕೂಡ ಸಮಾನರು, ಎಲ್ಲರಿಗೂ ಜಾತಿ, ಲಿಂಗ, ಜನಾಂಗ, ಭಾಷೆ, ಜನ್ಮಸ್ಥಳ ಇವುಗಳ ತಾರತಮ್ಯವಿಲ್ಲದೆ ಕಾನೂನಿನ ಅಡಿಯಲ್ಲಿ ಸಮಾನವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಇದೆ. ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ನೋಡ್ರಿ, ಇಂಗ್ಲೀಷ್ನಾಗ ಇದನ್ನು ಎಷ್ಟು ಚಂದ ಹೇಳ್ತಾರೆ ಅಂತಂದರೆ, ದ ಸ್ಟೇಟ್ ಶಾಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ದ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಕಾನೂನು ಎಲ್ಲರನ್ನ ಸಮಾನವಾಗಿ ಕಾಣಬೇಕು. ಮೊದಲನೆಯದಾಗಿ ಜಾತಿ, ಲಿಂಗ, ಭಾಷೆ, ಪ್ರದೇಶ, ಜನ್ಮಸ್ಥಳ, ವರ್ಣ, ವರ್ಗ, ಜನಾಂಗ ಇದ್ಯಾವುದನ್ನೂ ಗಮನಕ್ಕೆ ತೆಗೆದುಕೊಳ್ಳದೆ, ಬಡವ, ಬಲ್ಲಿದ, ಸುಶಿಕ್ಷಿತ, ಅಶಿಕ್ಷಿತ, ನಗರ ಪ್ರದೇಶದವ, ಗ್ರಾಮೀಣ ಪ್ರದೇಶದವ ಇವ್ಯಾವುದನ್ನೂ ಗಮನಕ್ಕೆ ತೆಗೆದುಕೊಳ್ಳದೆ ಸರ್ವರನ್ನ ಕಾನೂನು ಸಮಾನ ದೃಷ್ಟಿಯಿಂದ ಕಾಣಬೇಕು ಅನ್ನುವ ಒಂದು ವಾದವನ್ನು ನಾವುಗಳಲ್ಲಿ ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಕಾನೂನು ಎಲ್ಲರಿಗೂ ಸಮಾನ ರಕ್ಷಣೆಯನ್ನು ನೀಡಬೇಕು ಅನ್ನೋದು ಒಂದು ವಾದ. ಕೇವಲ ಸಮಾನ ದೃಷ್ಟಿಯಿಂದ ಕಾಣಬೇಕು ಅನ್ನುವ ವಾದ ಮಾತ್ರ ಅಲ್ಲ, ಸಮಾನ ರಕ್ಷಣೆಯನ್ನು ನೀಡಬೇಕು. ನೋಡ್ರಿ, ಅದನ್ನ ಇಂಗ್ಲೀಷ್ನಾಗ ಭಾಳ ಚಂದ ಹೇಳ್ತಾರೆ, ದ ಸ್ಟೇಟ್ ಶಾಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ವಿದ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಪ್ರತಿಯೊಬ್ಬರನ್ನ ಸಮಾನರಾಗಿ ಕಾಣುವುದರ ಜೊತೆಗೆ ಸಮಾನ ರಕ್ಷಣೆಯನ್ನು ನೀಡಬೇಕು ಅಂತ ಇಲ್ಲಿ ಸಂವಿಧಾನದ 14ನೇ ವಿಧಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಸಮಾನತೆ ಅನ್ನೋದು ನಿಜವಾಗಿಯೂ ಇಂಗ್ಲಿಷ್ ಮೂಲ ಪದ. ಆದರೆ ಇದನ್ನು ನಾವು ಅಮೇರಿಕನ್ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ಅಮೇರಿಕೆಯ ಸಂವಿಧಾನದಲ್ಲಿಯೂ ಕೂಡ ಸಮಾನತೆ ಕಂಡು ಬರ್ತಾ ಇದೆ. ಯಾಕಂದರೆ ಅಲ್ಲಿಯೂ ಕೂಡ ಪ್ರಜಾಪ್ರಭುತ್ವ ಇದೆ. ಎಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಅಲ್ಲಿ ಸಮಾನತೆ ಬಹಳ ಮುಖ್ಯವಾಗಿದೆ ಅನ್ನೋದನ್ನು ನಾವು ನೀಡಬೇಕು. ಓಕೆ, ಇನ್ನು ಎರಡನೆಯದು 15ನೇ ವಿಧಿ. 15ನೇ ವಿಧಿ ತಾರತಮ್ಯ ನಿಷೇಧಕ್ಕೆ ಸಂಬಂಧಪಟ್ಟದ್ದಾಗಿದೆ. ನೋ ಡಿಸ್ಕ್ರಿಮಿನೇಷನ್, ಇಂಗ್ಲೀಷ್ನಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ ನೋ ಡಿಸ್ಕ್ರಿಮಿನೇಷನ್. ಹಂಗಂದ್ರೆ ಏನು? ಹುಟ್ಟಿದ ಸ್ಥಳ, ಭಾಷೆ, ಲಿಂಗ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಕೂಡದು. ಮೇಲ್ಜಾತಿಯವ, ಕೆಳಜಾತಿಯವ, ಹೆಣ್ಣು ಗಂಡು, ಕರಿಯ ಬಿಳಿಯ, ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಮೇಲ್ಜಾತಿಯವ, ಕೆಳಜಾತಿಯವ, ಕರಿಯ ಬಿಳಿಯ, ಶ್ರೀಮಂತ ಬಡವ, ಹೆಣ್ಣು ಗಂಡು ಇವ್ಯಾವುದನ್ನೂ ಆಧಾರವಾಗಿಟ್ಟುಕೊಂಡು ಪ್ರಜೆಗಳ ಮಧ್ಯೆ ತಾರತಮ್ಯ ಮಾಡಕೂಡದು, ಜನರ ಮಧ್ಯೆ ತಾರತಮ್ಯ ಮಾಡಕೂಡದು. ಸರ್ವರನ್ನ ಸಮಾನರನ್ನಾಗಿ ಏನು ಕಾಣಬೇಕಂತ ಮೇಲಿನ ವಿಧಿಯಲ್ಲಿ ಹೇಳಿದ್ದಾರೆ 14ನೇ ವಿಧಿಯಲ್ಲಿ. ಅದು 15ನೇ ವಿಧಿಯಲ್ಲಿ ಬರ್ತಾ ಇದೆ. 15ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ನಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ತಾರತಮ್ಯವನ್ನು ಲಿಂಗ, ಭಾಷೆ, ವರ್ಣ, ವರ್ಗ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಮಾಡಕೂಡದು ಅಂತೇಳಿ ಬಹಳ ಸ್ಪಷ್ಟವಾಗಿ ನಮಗೆ 14ನೇ ವಿಧಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ 15ನೇ ವಿಧಿಗೆ ಇಂಗ್ಲೀಷ್ನಲ್ಲಿ ನನಗೆ ಒಂದು ನಿಮಿಷ ಇಂಗ್ಲೀಷ್ ಸ್ವಲ್ಪ ಡೀಟೇಲ್ ಇದೆ. ನಾನು ಬೇರ್ ಆ್ಯಕ್ಟ್ ತೊಗೊಂಡು ಕುಂತಿದ್ದೀನಿ, ಇಂಗ್ಲೀಷ್ ಬೇರ್ ಆ್ಯಕ್ಟ್. ನಮ್ಮ ವಿದ್ಯಾರ್ಥಿಗಳಿಗೆ ಬೇರ್ ಆ್ಯಕ್ಟ್ ನೋಡಿದರೆ ಗೊತ್ತಾಗೋದಿಲ್ಲ. ಯಾಕಂದರೆ 14ನೇ ವಿಧಿಯ ಮೇಲೇ ಸುಮಾರು 6 ಪೇಜ್ಗಳವರೆಗೆ ಎಕ್ಸ್ಪ್ಲನೇಷನ್ ನಿಮಗೆ ಬರ್ತಾ ಇದೆ. 15ನೇ ವಿಧಿ ಇಂಗ್ಲೀಷ್ನಾಗ ಏನು ಹೇಳ್ತದೆ ಅಂತಂದರೆ, ಆರ್ಟಿಕಲ್ 15 ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್. ಏನು ಹೇಳ್ತದೆ ನೋಡ್ರಿ ಇಲ್ಲಿ,
The state shall not discriminate against any citizen on grounds only of religion, race, caste, sex, place of birth, or any of them. No citizen shall, on grounds only of religion, race, caste, sex, place of birth, or any of them, be subject to any disability, liability, restriction, or condition with regard to access to shops, public restaurants, hotels, and places of public entertainment, the use of wells, tanks, bathing ghats, roads, and places of public resort, maintained wholly or partly out of the state funds or dedicated to the use of general public. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ಎಷ್ಟು ವಿಸ್ತೃತವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಜಾತಿ, ಧರ್ಮ, ಭಾಷೆ, ವರ್ಣ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ತಾರತಮ್ಯ ಮಾಡತಕ್ಕದ್ದಲ್ಲ. ಯಾವ ವಿಷಯದಲ್ಲಿ ತಾರತಮ್ಯ ಮಾಡತಕ್ಕದ್ದಲ್ಲ? ಯಾವ ವಿಷಯದಲ್ಲಿ ತಾರತಮ್ಯ ಮಾಡತಕ್ಕದ್ದಲ್ಲ? ನಾವುಗಳು ಜನರಿಗೆ ಅಂಗಡಿಗಳು, ಹೋಟೆಲುಗಳು, ಸಾರ್ವಜನಿಕ ಸ್ಥಳಗಳು ಅಂದರೆ ಪಾರ್ಕ್ ಇರ್ಬೋದು, ಸಿನಿಮಾಗೃಹ ಇರ್ಬೋದು, ಕೊಳಗಳು, ಸಾರ್ವಜನಿಕ ಕೊಳ ಅಥವಾ ಕೆರೆಗಳಿರ್ಬೋದು, ಇವುಗಳು, ಇದರ ಜೊತೆಗೆ ಬಾವಿಗಳು, ಸ್ನಾನದ ಘಟ್ಟಗಳು, ರಸ್ತೆಗಳು, ಸಾರ್ವಜನಿಕ ಮಹತ್ವದ ಸ್ಥಳಗಳು, ಇಂತಹ ಸ್ಥಳಗಳಿಗೆ ಯಾವುದೇ ಒಂದು ತಾರತಮ್ಯ ಮಾಡದೆ ಸರ್ವರಿಗೆ ಮುಕ್ತ ಅವಕಾಶವನ್ನು ನೀಡತಕ್ಕದ್ದು. ಕೆಲವು ಪ್ರದೇಶಗಳಿಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ, ಕೆಲವು ಪ್ರದೇಶಗಳಿಗೆ ಇವರಿಗೆ ಪ್ರವೇಶವಿಲ್ಲ, ಈ ರೀತಿ ಮಾಡತಕ್ಕದ್ದಲ್ಲ. ನಿಮ್ಗೆ ಗೊತ್ತಿರಬಹುದು, ಶಬರಿಮಲೆಯ ಮಂದಿರದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ ಅನ್ನುವ ನಿಯಮ ಇತ್ತು. ಅದರ ವಿರುದ್ಧ ಹೋರಾಡಿದಂತಹ ಒಬ್ಬ ಮಹಿಳೆ, ದೇಸಾಯಿ ಎನ್ನುವ ಮಹಿಳೆ, ಶಬರಿಮಲೆಗೆ ಇವು ಸಂವಿಧಾನದ 15ನೇ ವಿಧಿಯಡಿಯಲ್ಲೇ ಹೋರಾಟ ಮಾಡ್ತಾ ಇದ್ದಾಳೆ. ಶಬರಿಮಲೆಯ ಪ್ರದೇಶಕ್ಕೆ ಪ್ರವೇಶ ಪಡಿತಾ ಇದ್ದಾಳೆ. ಮುಂಬೈನಲ್ಲಿರುವ ಹಾಸಿಯಲ ದರ್ಗಾದ ಬಗ್ಗೆಯೂ ಇದೇ ಪರಿಸ್ಥಿತಿ ಬರ್ತಾ ಇದೆ. ಮಹಿಳೆಯರಿಗೆ ಪ್ರವೇಶ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಅವಳು ಹೋರಾಟ ಮಾಡಿ ಪ್ರವೇಶ ಪಡೀತಾ ಇದ್ದಾಳೆ. ಅಂದರೆ ಸಂವಿಧಾನದ 15ನೇ ವಿಧಿ ನಮಗೆ ಸಾರ್ವಜನಿಕ ಸ್ಥಳಗಳಿಗೆ ಯಾವುದೇ ತಾರತಮ್ಯವನ್ನು ಮಾಡದೆ, ಯಾವುದೇ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಸಮಾನ ಅಥವಾ ಮುಕ್ತ ಪ್ರವೇಶವನ್ನು ನೀಡಲಿಕ್ಕೆ ಈ ಸಂವಿಧಾನದ 15ನೇ ವಿಧಿಯನ್ನು ನಮ್ಮ ಸಂವಿಧಾನದಲ್ಲಿ ಸೇರಿದ್ದಾರೆ. ಆದರೆ ಒಂದು ಮಾತು, ಇಲ್ಲಿ ಒಂದಿಷ್ಟು ಎಕ್ಸೆಪ್ಷನ್ಸ್ ಬರ್ತಾ ಇದ್ದಾವೆ. ಅದು ಏನಪ್ಪ ಅಂದರೆ, ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಎರಡನೆಯದಾಗಿ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅವರ ಅಭಿವೃದ್ಧಿಗಾಗಿ ವಿಶೇಷ ಸವಲತ್ತುಗಳನ್ನು ನೀಡಿದ್ದಾರೆ. ಇದನ್ನು ಪ್ರಶ್ನಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಳ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ಹಿಂದುಳಿದವರು, ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರು, ದಲಿತರು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರು, ಇವರಿಗೆ ವಿಶೇಷ ಸವಲತ್ತುಗಳಿವೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇನ್ನು 16ನೇ ವಿಧಿ. 16ನೇ ವಿಧಿ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾ ಇದೆ? ಭಾಳ ದೊಡ್ಡದಿದೆ 16ನೇ ವಿಧಿ. ಆದರೆ ನಿಮಗೆ ಇಂಗ್ಲೀಷ್ನಲ್ಲಿ ಫಸ್ಟ್ ಲೈನ್ ಅಷ್ಟೇ ಓದ್ತಾ ಇದ್ದೀನಿ. ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ದೇರ್ ಶಾಲ್ ಬಿ equality of opportunity for all citizens in matters relating to employment or appointment in any office under the state. ನೋಡಿ, ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾ ಇದ್ದೀವಿ? ಸಾರ್ವಜನಿಕ ನಿಯೋಜನೆಯಲ್ಲಿ ವಿಶೇಷ ಸಮಾನಾವಕಾಶ, ಉದ್ಯೋಗ ಪಡೆಯುವಲ್ಲಿ ಸಮಾನಾವಕಾಶ ಅಂತ ಹೇಳ್ಬೋದು. 16ನೇ ವಿಧಿ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಭಾರತದ ಎಲ್ಲ ನಾಗರಿಕರು ಯಾವುದೇ ತಾರತಮ್ಯವಿಲ್ಲದೆ ಹುದ್ದೆಗಳನ್ನು ಪಡೆಯುವಲ್ಲಿ ಸಮಾನತೆಯನ್ನು ಹೊಂದಿದ್ದಾರೆ. ಆದರೆ ಇಲ್ಲಿ ಹೆಂಗೆ ಹೇಳ್ಬೇಡ್ರಿ, ಸರ್ ನಾ BA ಮಾಡಿದ್ದೀನಿ, ನಾನು ಇಂಜಿನಿಯರ್ ಮಾಡಿರಿ, ನಾ BA ಮಾಡಿದ್ದೀನಿ, ನಾನು ನರ್ಸ್ ಅಥವಾ ಡಾಕ್ಟರ್ ಮಾಡಿರಿ ಅಂತ ಹೇಳಕ್ಕೆ ಬರೋದಿಲ್ಲ. ಅಲ್ಲಿ ಅರ್ಹತೆ ಬೇಕು, ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ನೀವು ಆ ಹುದ್ದೆಗೆ ಅರ್ಹರಾಗಿದ್ದರೆ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದ್ದರೆ, ನೀವು ಸಾರ್ವಜನಿಕ ಹುದ್ದೆಗೆ ಸಮಾನ ಅವಕಾಶಗಳನ್ನು ಇಲ್ಲಿ ಪಡೀತಾ ಇದ್ದೀರಿ. ನೆನ್ಪಿಟ್ಕೊಳ್ಳಿ.
ಸಾರ್ವಜನಿಕ ಹುದ್ದೆಗಳನ್ನು ಪಡೆಯುವ ವಿಷಯದಲ್ಲಿ ಸರ್ವರಿಗೆ ಸಮಾನ ಅವಕಾಶಗಳಿದ್ದಾವೆ. ಇದರಲ್ಲಿ 3 ಕನ್ನಡದಲ್ಲಿ ವಿನಾಯಿತಿಗಳು ಅಂತ, ಎಕ್ಸೆಪ್ಷನ್ಸ್ ಅಂತ ಇಂಗ್ಲೀಷ್ನಾಗ ಹೇಳ್ತಾ ಇದ್ದೀವಿ. 3 ಎಕ್ಸೆಪ್ಷನ್ಸ್ ಬರ್ತವೆ. ಮೊದಲನೆಯದು 1957ರ ಸಾರ್ವಜನಿಕ ಉದ್ಯೋಗ ನಿವಾಸಿಗಳ ಆಯ್ಕೆ ಅಂತ ಬರ್ತಾ ಇದೆ. ಬಹುಶಃ ಕರ್ನಾಟಕದಲ್ಲಿ ಮಹಿಷಿ ವರದಿಯ ಬಗ್ಗೆ ಒಂದು ಹೋರಾಟ ನಡೆದಿದೆ, ನಿಮ್ಗೆ ಗೊತ್ತಿರ್ಬೋದು. ಸ್ಥಳೀಯರಿಗೆ ಹುದ್ದೆಗಳನ್ನು ಮೀಸಲಿಡಬೇಕು ಅನ್ನೋ ಒಂದು ವಾದ. ಈಗಾಗಲೇ ಆಂಧ್ರ ಪ್ರದೇಶ ಸರ್ಕಾರ 1957ರ ಕಾನೂನಿನಡಿ ಇದನ್ನು ಮಾಡಿದೆ. 1957ರ ಕಾನೂನಿನಡಿ ಆಂಧ್ರ ಪ್ರದೇಶ ಸರ್ಕಾರ ಈಗಾಗಲೇ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇನ್ನು 2ನೇ ವಿನಾಯಿತಿ ಏನಪ್ಪ ಅಂತಂದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡ್ತಾ ಇದೆ. 3ನೇದು ನೋಡ್ರಿ, ಹಿಂದುಳಿದ ವರ್ಗಗಳಂದ್ರೆ ಎಲ್ಲರೂ ಬಂದರು, SC ST OBC ಅಂತ ಏನು ಕರಿತಾ ಇದ್ದೀವಿ, ಅವರಿಗೆ ಮೀಸಲಾತಿ ಇದೆ. ಇದು ಕಾನೂನಿನಲ್ಲಿಯೇ ಇದೆ, ಅದನ್ನು ಪ್ರಶ್ನಿಸಲಿಕ್ಕೆ ನಿಮಗೆ ಹಕ್ಕಿಲ್ಲ. 3ನೇದು ಧಾರ್ಮಿಕ ಸಂಸ್ಥೆಗಳು ಅಥವಾ ನಿರ್ದಿಷ್ಟ ಜನಾಂಗದವರಿಗಿರುವಂತಹ ಕೆಲವು ಕಚೇರಿಗಳಲ್ಲಿ ಅವರಿಗೆ ಮೀಸಲಾತಿಗಳಿದ್ದಾವೆ. ಇದಿಷ್ಟು ಎಕ್ಸೆಪ್ಷನ್ಸ್. ಇದು 16ನೇ ವಿಧಿ. ಇನ್ನು 17ನೇ ವಿಧಿ ಬಹಳ ಮಹತ್ವದ ವಿಧಿ. 17ನೇ ವಿಧಿ ಯಾಕೆ ನಾವು ಮಹತ್ವದ ವಿಧಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, 17ನೇ ವಿಧಿ ನಮಗೇನು ಹೇಳ್ತಾ ಇದೆ ಅಂತಂದರೆ ಅಬಲ್ಯೂಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಆಚರಣೆಯ ನಿಷೇಧ. 17ನೇ ವಿಧಿ ಸ್ಪಷ್ಟವಾಗಿ ನಮಗೇನು ಹೇಳ್ತಾ ಇದೆ ಅಂತಂದರೆ ಅಸ್ಪೃಶ್ಯತೆಯ ಆಚರಣೆಯ ನಿಷೇಧ. ನೋಡ್ರಿ, ಗಾಂಧಿಯವರು ಹೇಳ್ತಾ ಇದ್ದಾರೆ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಸ್ಪೃಶ್ಯತೆಯ ಆಚರಣೆ ದೇವರು ಮತ್ತು ಮನುಷ್ಯರ ವಿರುದ್ಧ ಮಾಡುವ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಈ ಅಸ್ಪೃಶ್ಯತೆ ಎನ್ನುವುದು ಶತಮಾನಗಳಿಂದ ನಮ್ಮ ಸಮಾಜದ ಒಂದು ಅವಿಭಿನ್ನ ಅಂಗವಾಗಿತ್ತು. ಒಂದು ವರ್ಗವನ್ನು, ಒಂದು ಜನಾಂಗವನ್ನು, ಒಂದು ಸಮುದಾಯವನ್ನು ನಾವು ದ್ವಿತೀಯ ದರ್ಜೆಯ ಪ್ರಜೆಗಳು ಅಥವಾ ಕೆಳವರ್ಗದವರು, ಕೀಳು ವರ್ಗದವರು ಅಂತ ಕಾಣ್ತಾ ಇದ್ವಿ. ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಅವರನ್ನು ಮನುಷ್ಯರಂತನೇ ಕಾಣ್ತಾ ಇರಲಿಲ್ಲ. ನಮ್ಮ ಸಾಕು ಪ್ರಾಣಿಗಳಿಗೆ ಮನೆಗೆ ಪ್ರವೇಶ ಕೊಡುತ್ತಿದ್ದ ನಾವುಗಳು ಮನುಷ್ಯರಿಗೆ ನಮ್ಮ ಮನೆಯ ಸಮೀಪ ಕೂಡ ಪ್ರವೇಶ ಕೊಡುತ್ತಿರಲಿಲ್ಲ. ಅಂತಹ ಒಂದು ಸನ್ನಿವೇಶ ನಮ್ಮಲ್ಲಿ ಇತ್ತು. ಒಂದು ಜನಾಂಗ, ಒಂದು ಸಮುದಾಯ, ಒಂದು ಜಾತಿ ಅತ್ಯಂತ ಶೋಷಿತವಾಗಿ, ಕೆಳವರ್ಗವಾಗಿ, ಕೀಳು ವರ್ಗವಾಗಿ ಕಾಣಲ್ಪಡ್ತಾ ಇದ್ದು ನಮ್ಮಲ್ಲಿ. ಅಂತಹ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಸಾಧ್ಯ ಇಲ್ಲ ಅನ್ನೋದನ್ನು ಮನಗಂಡಂಥ ನಮ್ಮ ಸಂವಿಧಾನ ರಚನಾಕಾರರು 17ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಸ್ಪೃಶ್ಯತೆಯ ಆಚರಣೆ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ. ಈ 17ನೇ ವಿಧಿಗೆ ಸಂಬಂಧಪಟ್ಟಂತೆ 1976ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾನೂನು ಅಂತ ಒಂದು ಕಾನೂನು ಬರ್ತಾ ಇದೆ. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರೆ ಅದೊಂದು ಶಿಕ್ಷಾರ್ಹ ಅಪರಾಧ ಅಂತ ಒಂದು ಕಾನೂನು ಬರ್ತಾ ಇದೆ. ಅಂದರೆ ಈ ವಿಧಿಯಡಿ, ಸಂವಿಧಾನದ 17ನೇ ವಿಧಿಯಡಿ ಯಾರನ್ನು ಅಸ್ಪೃಶ್ಯರು ಅಥವಾ ಕೆಳವರ್ಗದವರು ಅಂತ ಕಾಣತಕ್ಕದ್ದಲ್ಲ, ಎಲ್ಲರನ್ನೂ ಸಮಾನರನ್ನಾಗಿ ಕಾಣತಕ್ಕದ್ದು. ಈ 17ನೇ ವಿಧಿಗೆ ಸಂಬಂಧಪಟ್ಟಂಥ ಇನ್ನೊಂದು ಬರ್ತಾ ಇದೆ, PCR ಅಂತ ಬರ್ತಾ ಇದೆ, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್, ಹಕ್ಕುಗಳ, ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಬರ್ತಾ ಇದೆ. ಈ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯಡಿಯಲ್ಲಿ ಅಸ್ಪೃಶ್ಯರಿಗೆ ಹೆಚ್ಚಿನ ರಕ್ಷಣೆಯನ್ನು ಸಂವಿಧಾನದ 17ನೇ ವಿಧಿಯ ವ್ಯಾಪ್ತಿಯಲ್ಲಿ ನೀಡುತ್ತಾ ಇದ್ದಾರೆ. ಇದೆಲ್ಲವನ್ನ ನಾವು ಗಮನವಿಟ್ಟು ನೋಡಬೇಕು. 17ನೇ ವಿಧಿ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾ ಇದೆ ನೋಡ್ರಿ, ಅನ್ಟಚಬಿಲಿಟಿ ಈಸ್ ಅಬಾಲಿಷ್ಡ್ ಆ್ಯಂಡ್ ಇಟ್ಸ್ ಪ್ರಾಕ್ಟೀಸ್ ಇನ್ ಎನಿ ಫಾರ್ಮ್ ಈಸ್ ಫಾರ್ಬಿಡನ್. The enforcement of any disability arising out of untouchability shall be an offense punishable in accordance with law. ಅಸ್ಪೃಶ್ಯತೆಯನ್ನು ಯಾವುದೇ ರೂಪದಲ್ಲಿ ಪಾಲಿಸುವುದನ್ನು, ಅಸ್ಪೃಶ್ಯತೆಯನ್ನು ಯಾವುದೇ ರೂಪದಲ್ಲಿ ಆಚರಿಸುವುದನ್ನು ನಿಷೇಧಿಸಲಾಗಿದೆ. ನೋಡ್ರಿ, ಅಸ್ಪೃಶ್ಯತೆಯ ಆಚರಣೆಯನ್ನು ಸ್ಪಷ್ಟವಾಗಿ ನಿಷೇಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಅದರ ಜೊತೆಗೆ 17ನೇ ವಿಧಿಯಲ್ಲಿ ನಮಗೆ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ, ಇದರ ಆಚರಣೆಯನ್ನು ನೀವು ಯಾವುದೇ ರೂಪದಲ್ಲಿ ಮಾಡ್ತಾ ಇದ್ದರೆ, ಇದರ ಆಚರಣೆಯನ್ನು ನೀವು ಯಾವುದೇ ರೂಪದಲ್ಲಿ ಮಾಡ್ತಾ ಇದ್ದರೆ ಅದು ಕಾನೂನಿನ ದೃಷ್ಟಿಯಲ್ಲಿ ಶಿಕ್ಷಾರ್ಹ ಅಪರಾಧ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು 18ನೇ ವಿಧಿ ನೋ ಟೈಟಲ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾ ಇದೆ, ಬಿರುದುಗಳ ರದ್ದತಿ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು, ವಿಶ್ವೇಶ್ವರಯ್ಯನವರಿಗೆ ಸರ್ ವಿಶ್ವೇಶ್ವರಯ್ಯ ಅಂತ ಕರೀತಾ ಇದ್ರು. ಚನ್ನಬಸಪ್ಪನವರಿಗೆ ಡೆಪ್ಯೂಟಿ ಚನ್ನಬಸಪ್ಪನವರು ಅಂತ ಕರೀತಾ ಇದ್ರು. ರಾವ್ ಬಹದ್ದೂರ್, ದಿವಾನ್ ಬಹದ್ದೂರ್, ರಾಯ್ ಸಾಬ್, ಚಕ್ರವರ್ತಿ, ಸರ್ಕಾರ್, ಸರ್, ನೈಟ್ ಈ ಪದವಿಗಳು ಬ್ರಿಟಿಷರಿಂದ ನಮ್ಮಲ್ಲಿ ಕೆಲವು ವರ್ಗದವರು ಕೆಲವರಿಗೆ ನೀಡಲ್ಪಟ್ಟಿದ್ದವು. ನಾನು ಉದಾಹರಣೆ ಹೇಳಿದೆ, ಸರ್ ವಿಶ್ವೇಶ್ವರಯ್ಯ ಅವರು ಕೊಟ್ಟದ ಬಗ್ಗೆ ನಮಗೇನು ಬೇಜಾರಿಲ್ಲ, ಆದರೆ ಕೆಲವರಿಗೆ ಅದನ್ನು ಕೊಟ್ಟಿದ್ದರಿಂದ ಅವರು ತಮ್ಮ ಸ್ಥಾನಮಾನ ಸಮಾಜದಲ್ಲಿ ಹೆಚ್ಚಾಗಿತ್ತು ಅಂತ ತಿಳ್ಕೊಂಡ್ರು. ಅವರು ವಿಶೇಷ ಸ್ಥಾನದಲ್ಲಿದ್ದೀವಿ ಅನ್ನುವ ಭಾವನೆ ಅವರಲ್ಲಿ ಬರ್ತಾ ಇತ್ತು. ಆ ಕಾರಣದಿಂದಾಗಿ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಯಾವುದೇ ಬಿರುದುಗಳನ್ನು ನೀಡತಕ್ಕದ್ದಲ್ಲ ಅಂತ ಒಂದು 18ನೇ ವಿಧಿಯಲ್ಲಿ ಅಬೋಲ್ಯೂಷನ್ ಆಫ್ ಟೈಟಲ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಬಿರುದುಗಳನ್ನು ನೀಡತಕ್ಕದ್ದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದರೆ ಅಕಾಡೆಮಿಕ್ ಮತ್ತು ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತ ಕರೀತಾ ಇದ್ದಾರೆ. ಮಿಲಿಟರಿ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ಗೌರವವನ್ನು ನೀಡಬಹುದು ಅಂತ ಒಂದು ಇಲ್ಲಿ ಅಪವಾದವನ್ನು ಸೇರಿಸಿಕೊಂಡಿದ್ದಾರೆ. ಉದಾಹರಣೆಗೆ ಭಾರತ ರತ್ನ, ಕರ್ನಾಟಕ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ, ಇದರ ಜೊತೆಗೆ ಮಹಾವೀರ ಚಕ್ರ, ವೀರಚಕ್ರ, ಅಶೋಕ ಚಕ್ರ, ಪರಮವೀರ ಚಕ್ರ, ಮಿಲಿಟರಿ ಅವಾರ್ಡ್ಸ್ ಅಥವಾ ಗ್ಯಾಲೆಂಟ್ರಿ ಅವಾರ್ಡ್ಸ್, ಅದರ ಜೊತೆಗೆ ಪೊಲೀಸ್ ಮೆಡಲ್ಗಳು, ಇವೆಲ್ಲವುಗಳನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಆದರೆ ರಾವ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇಂತಹ ಪದವಿಗಳು ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 1977ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೊರಾರ್ಜಿ ದೇಸಾಯಿ ಸರ್ಕಾರ ಈ ಭಾರತ ರತ್ನ, ಪದ್ಮಭೂಷಣ, ಪದ್ಮಶ್ರೀ ಪದವಿಗಳನ್ನು ಕೂಡ ರದ್ದುಪಡಿಸಿತು. ಆದರೆ ಮತ್ತೆ 1980ರಲ್ಲಿ ಅಧಿಕಾರಕ್ಕೆ ಬಂದಂಥ ಇಂದಿರಾ ಗಾಂಧಿ ಸರ್ಕಾರ ಈ ಭಾರತ ರತ್ನ, ಪದ್ಮಭೂಷಣದಂಥ ಪದವಿಗಳನ್ನು ಮರುಸ್ಥಾಪಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬಹುಶಃ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದರೆ ಸಮಯ ಬಹಳ ತಗೊಳ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ವಿಡಿಯೋ ನೋಡುವ ಪ್ರವೃತ್ತಿ ಕಡಿಮೆಯಾಗಿದೆ.